ಮಾಸ್ಟರ್ಸ್, ಇನ್ನೊಂದು ವಿಷಯ ತಿಳ್ಕೊಬೇಕಂದ್ರೆ ನಾವು ಸ್ವತಂತ್ರ ಪಡೆದಿರೋದು ಅಹಿಂಸಾ ಮಾರ್ಗದಲ್ಲಿ ಅಂತ ನಮಗೆಲ್ಲ ಗೊತ್ತಿರೋ ವಿಷಯ. ಆದರೆ ಈಗ ನೋಡ್ತಾ ಇದ್ರೆ ಅಹಿಂಸೆ ಅಲ್ಲಿಂದ ಅದು ಮೂಲ. ಆದರೆ ಈಗ ಹಿಂಸೆ ಅನ್ನೋದು ಇನ್ನೂ ಹೆಚ್ಚಾಗಿದೆ. ಯಾವ ರೀತಿಯಲ್ಲಿ? ಅನೇಕ ವಿಧಗಳಲ್ಲಿ ಭೌತಿಕ, ಮಾನಸಿಕವಾಗಿ ಎಲ್ಲ ಹಿಂಸೆ ಅನ್ನೋದು ಹೆಚ್ಚಾಗಿದೆ, ಹೆಚ್ಚಾಗಿ ನಡೀತಾ ಇದೆ ಅಂತ ಹೇಳ್ಬೋದು. ಈಗ ಇತ್ತೀಚಿನ ಕಾಲದಲ್ಲಿ ಸಾಂಕೇತಿಕ ವಿಜ್ಞಾನ ಹೆಚ್ಚಾಯಿತು, ಅನೇಕ ರೀತಿಯಲ್ಲಿ ಸೌಕರ್ಯಗಳು ಬಂತು, ಸೌಲಭ್ಯಗಳು ಬಂತು. ಆದರೂ ಮಾನಸಿಕ ಹಿಂಸೆ ಅಂತೂ ತುಂಬ ಹೆಚ್ಚಾಗಿದೆ. ಸೆಲ್ಫ್ ಟಾರ್ಚರ್, ಸ್ವೀಯ ಹಿಂಸೆ ಹೆಚ್ಚಾಗಿದೆ, ಪರಹಿಂಸೆನೂ ಹೆಚ್ಚಾಗಿದೆ ಹೇಳ್ಬೇಕಂದ್ರೆ. ಸೊ ಅಲ್ಲಿ ಯಾವುದೇ ಧರ್ಮ ನಾವು ಪಾಲನೆ ಮಾಡ್ತಾ ಇಲ್ಲ, ಪರಧರ್ಮ ಇಲ್ಲ, ಸ್ವಧರ್ಮ ಎರಡೂ ಮರ್ತು ಬಿಟ್ಟಿದ್ವಿ. ಮೂರನೇದೇನೆಂದರೆ, ಇತರ ಜೀವಿಗಳ ಬಗ್ಗೆ ಹಿಂಸೆ ಅನ್ನೋದು ಹೆಚ್ಚಾಗಿ ಕಾಡುತ್ತೆ. ಐ ಥಿಂಕ್ ಸ್ವತಂತ್ರ ಬಂದಿರೋ ಆ ಸಮಯದಲ್ಲಿ ಇಷ್ಟು ಹಿಂಸೆ ಇಲ್ಲ ನಿಜವಾಗಿ. ಯಾರು ಮಾಂಸ ಅಷ್ಟು ತಿಂತಾ ಇದ್ರು ಆ ಸಮಯದಲ್ಲಿ ಹೇಳಿ? ಈಗ ಸಾಂಕೇತಿಕ ವಿಜ್ಞಾನ ಹೆಚ್ಚಾಗಿ ಪಾಶ್ಚಾತ್ಯ ಅಂದರೆ ವೆಸ್ಟರ್ನರ್ಸ್ ಅವರ ಇತರ ದೇಶಗಳ ಆ ಅಭ್ಯಾಸಗಳು ನಾವು ಹೆಚ್ಚು ಅಳವಡಿಸ್ಕೊಂಡಿದ್ವಿ. ಅವರ ಆಹಾರ ವಿಧವನ್ನು ಹೆಚ್ಚು ಅಳವಡಿಸ್ಕೊಂಡಿದ್ದಾರೆ ನೋಡಿ ಬೇಕಾದ್ರೆ. ಯಾಕಂದರೆ ಈ ಗ್ಲೋಬಲೈಸೇಷನ್ ಅಂದರೆ ಸರಳೀಕರಣ ವಿಧಾನಗಳಿಂದ ಒಂಥರ ಈ ಗ್ಲೋಬಲೈಸೇಷನಿಂದ ಸೊ ನಾವೆಲ್ಲರೂ ವಿಶ್ವಮಾನವಾಗಿ ಏನಾಗ್ತಾ ಇದೆ, ಈ ದೇಶದಿಂದ ಆ ದೇಶಕ್ಕೆ ಹೋಗಿ ಆ ದೇಶದಿಂದ ಈ ದೇಶ ಬರ್ತಾ ಇದ್ದಾರೆ. ಆದರೆ ಒಳ್ಳೆಯ ವಿಷಯಗಳು ಕಲ್ಸ್ಕೊಂಡ್ರೆ ಪರವಾಗಿಲ್ಲ, ಎಲ್ಲ ಕೆಟ್ಟ ಅಭ್ಯಾಸಗಳು ಕಲ್ಸ್ಕೊಂಡಿದ್ದಾರೆ. ನೀವು ನೋಡ್ಬೋದು, ಗಮನಿಸ್ಬೋದು, ಸೊಸೈಟಿಯಲ್ಲಿ ಯಾವುದೇ ಒಂದು ವ್ಯಕ್ತಿ ಒಳ್ಳೆ ಎಜುಕೇಷನ್ ಮಾಡ್ತಾನೆ, B.Tech, M.Tech, ಒಳ್ಳೆ ಇಂಜಿನಿಯರಿಂಗ್ ಮಾಡ್ತಾನೆ, ಒಳ್ಳೆ ಜಾಬ್ ತಗೊತಾನೆ, ಸಾಫ್ಟ್ವೇರ್ ಇಂಜಿನಿಯರ್ ಆಗುತ್ತಾನೆ, ಎಲ್ಲ ಅಂದರೆ ಈ ಪ್ರಾಪಂಚಿಕ ವಿಧದಲ್ಲಿ ಉತ್ತೀರ್ಣತೆ ಹೊಂದಿದ್ದಾನೆ. ಆದರೆ ಅವನಿಗೆ ಹೃದಯ ಬೆಳೆದಿಲ್ಲ, ಅವನಿಗೆ ಜೀವನ ವಿಧಾನ ಗೊತ್ತಿಲ್ಲ, ಆಹಾರ ವಿಧಾನ ಗೊತ್ತಿಲ್ಲ, ಪಾಶ್ಚಾತ್ಯ ಆಹಾರವನ್ನು ನೇರವಾಗಿ ಅಳವಡಿಸ್ಕೊತಾ ಇದ್ದಾನೆ. ಅದರಿಂದ ಎಷ್ಟು ಹಿಂಸೆ ಆಗ್ತಾ ಇದೆ ಅಂದರೆ, ಅವರ ಜೀವನ ಅಂದರೆ ಪಾಶ್ಚಾತ್ಯ ಜೀವನದಲ್ಲಿ ಏನಿರ್ತದೆ, ಹೆಚ್ಚಾಗಿ ಈ ಮಾಂಸವನ್ನು ತಿನ್ನೋದು, ಹಿಂಸೆ ಮಾಡೋದು, ಇದೆಲ್ಲ ಅವ್ರಿಗೆ ಸರ್ವಸಾಮಾನ್ಯ ಆಗ್ಬಿಟ್ಟಿದೆ. ಅವ್ರಿಗೆ ಅಲ್ಲಿರುವಂಥ ಆಹಾರ ವಿಧಾನಗಳಿಂದ, ಅಲ್ಲಿರುವಂಥ ಪ್ರಕೃತಿ ಅಂದರೆ ಅಲ್ಲಿರುವಂಥ ನಿಸರ್ಗದಲ್ಲಿ ಸಿಗುವಂಥದ್ದು ಏನು, ಆ ರೀತಿಯಲ್ಲಿ ಅವರ ತಾಪಮಾನ ಹೆಚ್ಚಾಗಿರೋದು, ಅಂದರೆ ಆ ರೀತಿಯಲ್ಲಿ ಅವರ ಪರಿಸರಗಳ ಅನುಕೂಲವಾಗಿ ಅವರೇನೋ ಮಾಡ್ಕೊತಾ ಇದ್ರು. ಈಗೇನಾಗಿದೆ, KFC, ಡಾಮಿನೋಸು ಇದು ಆದಂಥ ನಮ್ಮ ಎಲ್ಲ ದೇಶಗಳಲ್ಲಿ ಬಂದ್ಬಿಟ್ಟಿದೆ. ಈಗ ಎಲ್ಲ ಕಡೆ ಹೆಚ್ಚೆಚ್ಚಾಗಿ ಲಭ್ಯವಾಗ್ತಾ ಇದೆ. ನಮ್ಮವರು ಅಂದರೆ ನಮ್ಮ ದೇಶಸ್ಥರು, ನಾವೆಲ್ಲರೂ ಅಹಿಂಸಾವಾದಿಗಳಾಗಿ ಇಲ್ಲೇ ವೇದಗಳು, ಉಪನಿಷತ್ತುಗಳು ಇಲ್ಲಿ ಹುಟ್ಟಿದ ಮೇಲೇನೂ ನಾವು ಮಾಡ್ತಿರೋ ತಪ್ಪುಗಳು ಎಷ್ಟಿದೆ ಅಲ್ಲಿ. ಉದಾಹರಣೆಗೆ ಆಲ್ ಕಬೀರ್ ಅಂತ ಒಂದು ದೊಡ್ಡ ಪರಿಶ್ರಮೆ, ದೊಡ್ಡ ಕಾರ್ಖಾನೆ ಇದೆ. ಯಾವುದದು? ಈ ಹಸುಗಳನ್ನು ವಧಿಸುವಂಥ ಕಾರ್ಖಾನೆ. ಅರ್ಥ ಆಯ್ತಾ? ಎಲ್ಲಿದೆ ಅದು? ಹೈದರಾಬಾದು ಔಟ್ಸ್ಕರ್ಟ್ಸಲ್ಲಿ ಇದೆ. ಇದು ಯಾರಿಗೂ ಗೊತ್ತಿಲ್ಲ. ಪ್ರೈಮ್ ಮಿನಿಸ್ಟರ್ ಗೊತ್ತಿಲ್ಲ, ಚೀಫ್ ಮಿನಿಸ್ಟರ್ ಗೊತ್ತಿಲ್ಲ, ಸ್ವಾಮಿಗಳಿಗೆ ಗೊತ್ತಿಲ್ಲ, ಮಠಾಧೀಶ ಗೊತ್ತಿಲ್ಲ, ದೊಡ್ಡ ದೊಡ್ಡ ಯೋಗಿ ಮಾಸ್ಟರ್ಸ್ ಇದಾರಲ್ಲ ಅವ್ರಿಗೆಲ್ಲ ಗೊತ್ತಿಲ್ಲ. ಯಾಕೆ ವ್ಯತಿರೇಕ ಮಾಡಲ್ಲ? ಇದು ಹಿಂಸಾ ಅಂತ ಯಾರು ಗೊತ್ತಿಲ್ಲ? ಇದು ಎಷ್ಟು ಹಿಂಸೆ ಗೊತ್ತಾ ಅದು? ನಾನು ಹೇಳ್ತಾ ಇದ್ದೀನಿ, ಅದರಿಂದನೇ ನಿಮಗೆ ಹೈದರಾಬಾದು ಇಂಥ ಎಲ್ಲ ಪ್ರಾಂತಗಳಲ್ಲಿ ಯಾವಾಗಲೂ ಮಳೆ ಹೊಡಿತದೆ, ಒಂಥರ ಫ್ಲಡ್ಸ್ ಬರುತ್ತೆ, ಭೂಕಂಪ ಬರುತ್ತೆ, ಏನೇ ಬರ್ಬೋದು, ನೋಡ್ತಾ ಇರಿ ಅಷ್ಟೇ ಸಾಕು. ಅದನ್ನು ಮುಚ್ಚೋವರೆಗೂ ಬಿಡಲ್ಲ ಪ್ರಕೃತಿ. ಇದು ಹೇಳ್ತಾ ಇದೆ ನೋಡಿ. ಇಂಥವೆಲ್ಲ ಈ ಅನಾಹುತಗಳು ಆಗ್ತಾ ಇದೆ ನೋಡಿ, ಕಣ್ಣಾರ ನೋಡ್ತಾ ಇದ್ವಿ. ಈ ಪರಿಪಾಲನೆ ಮಾಡುವಂಥ ಗೌರ್ಮೆಂಟ್ ಇರುವಂಥ ಎಲ್ಲ ವ್ಯಕ್ತಿಗಳಿಗೆ ಎಲ್ಲ ಗೊತ್ತಿದೆ. ಓಕೆ, ಈ ಚಿಕನ್ ಅಂಗಡಿಗಳು ಇದೆಲ್ಲ ಇದೆ, ಪ್ರತಿಯೊಂದು ಕಡೆ ಇದೆ. ಅದು ಯಾವುದೇ ಬೀದಿಯಲ್ಲಿ ಬಿಟ್ಟಿಲ್ಲ, ಯಾವ ಬೀದಿಲಿ ಬಿಟ್ಟಿಲ್ಲ. ಆ ಕಡೆ ಟೆಂಪಲು, ಸ್ವಲ್ಪ ದೂರ ಹೋದರೆ ಒಂದು ಚಿಕನ್ ಅಂಗಡಿ, ಒಂದು ಮಟನ್ ಅಂಗಡಿ. ಇಷ್ಟೆಲ್ಲ ನೋಡ್ತಾ ಇದ್ರೆ ನಾವು ಹಿಂದೂ ಧರ್ಮ ಅನ್ನೋಂಥದ್ದು, ಹಿಂದೂ ಅನ್ನೋದು ಮತ ಅಲ್ಲ, ಧರ್ಮ ಅದು. ಅಂದರೆ ಜೀವನ ಧರ್ಮ, ಅದು ಜೀವನ ಶೈಲಿ ತಿಳಿಸ್ಕೊಡೋದು ಹಿಂದೂ ಧರ್ಮ ಅನ್ನೋದು. ಅದು ಮತವಾಗಿ ನಾವು ತಗೋಬಾರ್ದು. ಅರ್ಥ ಆಯ್ತಾ? ಅದೆಲ್ಲ ತಿಳ್ಕೊಂಡಿದ್ರು ಚೆನ್ನಾಗಿ ದೇವ್ರ ಹತ್ರ ಹೋಗ್ತೀವಿ, ಅವ್ರ ಹತ್ರ ಬೇಡ್ಕೊತೀವಿ, ಪ್ರಾರ್ಥನೆ ಮಾಡ್ತೀವಿ, ಆಚೆ ಕಡೆ ಬರ್ತೀವಿ, ಮನೆಗೆ ಹೋಗ್ತೀವಿ, ನೆಕ್ಸ್ಟ್ ಭಾನುವಾರ ಬಂದರೆ ಮಾಂಸ ತಗೊಂಡು ಹೋಗ್ತೀವಿ. ಎಷ್ಟು ಹಿಂಸೆ ಆಗ್ತಾ ಇದೆ! ಈ ಹಿಂಸೆಯನ್ನು ನೋಡ್ತಾ ಇದ್ದಾರ ಅಂದರೆ ಒಂದು ರೀತಿಯಲ್ಲಿ ಪರಿಪಾಲನೆ ಯಾರು ಮಾಡ್ತಾ ಇದ್ದಾರೋ, ಆಡಳಿತ ಯಾರು ಮಾಡ್ತಾರೋ ಅವ್ರಿಗೆ ಜ್ಞಾನ ಇಲ್ಲ. ಜ್ಞಾನ ವಿಹೀನವಾಗಿರುವಾಗ ಇವೆಲ್ಲ ನಡೀತಾ ಇದೆ, ಇನ್ನು ಹೆಚ್ಚೆಚ್ಚಾಗಿ ನಡೀತಾ ಇದೆ. ಈ ರೀತಿಯಲ್ಲಿ ನಡೆಯುವಾಗ ಏನಾಗತ್ತಂದರೆ,
ನಾವು ಆ ಪರಧರ್ಮ ಅನ್ನೋದು ಬಿಟ್ಬಿಟ್ಟಿದ್ವಿ. ಅಂದ್ರೆ ಅಹಿಂಸವನ್ನು ಪಾಲನೆ ಮಾಡ್ತಾ ಇಲ್ಲ, ಹಿಂಸವನ್ನು ಹೆಚ್ಚ ಪಾಲನೆ ಮಾಡ್ತಾ ಇದೀವಿ. ಆ ಪರಧರ್ಮ ಅನ್ನೋದು ಬಿಟ್ಬಿಟ್ಟಿದ್ವಿ. ಅಂದ್ರೆ ಇತರ ಜೀವಿಗಳ ಬಗ್ಗೆ ಧರ್ಮ ಅನ್ನೋದು ಅದು. ಇತರ ಜೀವಿಗಳ ಜೊತೆಗೆ ಹೇಗೆ ನಡ್ಕೋಬೇಕು ಅದೇ ಪರಧರ್ಮ. ಇತರ ಮನುಷ್ಯರ ಜೊತೆಗೆ ನಾನು ಹೇಳ್ತಾ ಇದ್ದೀನಿ. ಇತರ ಮನುಷ್ಯರ ಜೊತೆಗೆ ಶ್ರೀದೇವಿ ಮೇಡಮ್, ಸಾರಿ, ಇತರ ಶ್ರೀದೇವಿ ಮೇಡಮ್, ಸ್ವಲ್ಪ ಆ ಕಡೆಗೆ ಹೋಗಿ. ದಯವಿಟ್ಟು ಮಾಸ್ಟರ್ಸ್ ಇಲ್ಲಿ ಗಮನಿಸೋದು, ನಾನು ತುಂಬಾ ದಿನ ಹೇಳ್ಬೇಕಾಯ್ತು, ಆ ಕಡೆ ಹೋಗಿ. ಓಕೆ, ಸೊ ಸರಿ ಸರಿ. ಇತರ ಜೀವಿಗಳ ಬಗ್ಗೆ ನಾವು ನಡ್ಕೊಂಡೋದು, ಇತರ ಮಾನವರ ಬಗ್ಗೆ, ಇತರ ಜೀವಿಗಳ ಬಗ್ಗೆ ನಾವು ನಡ್ಕೊಂಡಂತ ವಿಧಾನ ಅದೇ ಪರಧರ್ಮ ಅನ್ನೋದು. ಆ ಪರಧರ್ಮ ನಾವು ಮರೆತಿದ್ದೀವಿ. ನಾವು ಪೂರ್ತಿ ಹಿಂಸದಲ್ಲಿದ್ದೀವಿ ಸ್ನೇಹಿತರೆ. ಈ ಹಿಂಸದಿಂದ ಆಗುವಂತ ಅನಾಥಗಳು ಒಂದು ಎರಡಲ್ಲ, ನೋಡ್ತಾ ಇರಿ, ಇನ್ನು ಹೆಚ್ಚಾಗ್ತಾ ಇದೆ. ಅದಕ್ಕೆ ನಾವು ಒಂದು ಕಡೆ ಜ್ಞಾನವನ್ನು ಹೆಚ್ಚು ಮಾಡ್ತಾ ಹೋಗ್ತದೆ, ಹೆಚ್ಚು ಪ್ರಚಾರ ಮಾಡ್ತಾ ಇದೆ. ಯಾಕಂದ್ರೆ ಒಂದು ಕಡೆ ನೆಗೆಟಿವ್ ಹೆಚ್ಚಾಗಿದ್ರೆ ಒಂದು ಕಡೆ ಪಾಸಿಟಿವ್ ಅನ್ನು ಹೆಚ್ಚು ಮಾಡ್ಕೊಂತ ಹೋಗ್ಬೇಕು. ಎಲ್ಲೋ ಒಂದು ಕಡೆ ಬ್ಯಾಲೆನ್ಸ್ ಆಗತ್ತೆ. ಆಮೇಲೆ ಪಾಸಿಟಿವ್ ಅನ್ನೋದು ನೆಗೆಟಿವ್ ಅನ್ನು ಹೋಗಲಾಡಿಸಿ ಮುಂದಕ್ಕೆ ಹೋಗುತ್ತೆ ಅಂತ ಆ ಒಂದು ಉದ್ದೇಶದಿಂದ ಇಂಥ ಪ್ರಯತ್ನ ಮಾತಾರ್ ಫೌಂಡೇಶನ್ ಎಲ್ಲ ಇಂಥ ಸಂಸ್ಥೆಗಳಲ್ಲಿ ಎಷ್ಟೋ ಮಾಡ್ತಾ ಇದೆ. ಆದರೆ ಒಂದೇನಂದ್ರೆ, ನಾವು ನಮ್ಮ ಧ್ವನಿಯನ್ನು ಉಪಯೋಗಿಸಬೇಕು. ಹೇಳ್ಬೇಕಂದ್ರೆ ದೊಡ್ಡ ದೊಡ್ಡ ಗುರುಗಳು ಈ ಪ್ರಪಂಚದಲ್ಲಿ ವಿಶ್ವದಲ್ಲಿ ತಯಾರಾಗಿದ್ದಾರೆ. ಅವರೆಲ್ಲ ಅವ್ರ ಧ್ವನಿಯನ್ನು ಉಪಯೋಗಿಸಿ ತಕ್ಷಣವೇ ಇಂಥ ಅನಾಹುತಗಳು ಆಗಬಾರ್ದು ಭೂಮಿ ಮೇಲೆ. ಅಂದ್ರೆ ಈ ಭೂಕಂಪಗಳಾಗ್ಲಿ, ಯುದ್ಧ ಆಗಲಿ, ಆಮೇಲೆ ಈ ಫ್ಲಡ್ಸ್ ಅಂದ್ರೆ ಮಳೆ ಅನ್ನೋದು ಅದೇ ಅದೇ ರೀತಿಯಲ್ಲಿ ಭೂತಾಪನ ಆಗಲಿ, ಮಳೆ ಅಂದ್ರೆ ಅನವಶ್ಯವಾಗಿ ಬರೋದು ಹೋಗೋದು, ಹೆಚ್ಚಾಗಿ ಬರೋದು, ಕುಂಭವರ್ಷ ಮಾಡೋದು, ಇದೆಲ್ಲ ಈ ಈ ರೀತಿಯಲ್ಲಿ ಆಗೋ ಇಂಥ ಅನಾಹುತಗಳು ತಪ್ಪಿಸಬೇಕಂದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಅವರ ಧ್ವನಿಯನ್ನು ಉಪಯೋಗಿಸಿ ಇಂಥ ಕಾರ್ಖಾನೆಗಳು, ಈ ಹಸುವನ್ನು ವಧಿಸುವಂತ ಕಾರ್ಖಾನೆಗಳು, ಅರ್ಥ ಆಯ್ತಾ, ಅಟ್ಲೀಸ್ಟ್ ಚಿಕನ್ ಮಟನ್ ಅಂತ ಅದು ಅದು ತುಂಬಾ ತಪ್ಪಾಗಿ ನಡೀತಾ ಇದೆ. ಅದೊಂದು ಕಡೆ. ಆದ್ರೆ ಈ ಹಸುಗಳನ್ನು ವಧಿಸೋದು ನೋಡಿ, ಎಲ್ಲಾ ಗೊತ್ತಿದ್ರು ಮಾಡ್ತಾ ಇದ್ದಂದ್ರೆ ಗವರ್ನಮೆಂಟೇ ಪರ್ಮಿಷನ್ ಕೊಟ್ಟು GST ಎಲ್ಲ ವಸೂಲು ಮಾಡಿ, ಒಂದು ಕಡೆ ನೋಡಿದ್ರೆ ನಾವು ಆಡಳಿತ ಮಾಡೋಂಥವ್ರು ಧರ್ಮಯುತವಾಗಿ ಮಾಡ್ತಾ ಇದ್ದಾರೆ. ಅವರೆಲ್ಲ ನಮ್ಮ ಭಾರತೀಯರು, ನಮ್ಮ ಸನಾತನ ಧರ್ಮ ಗೊತ್ತಿರೋರು, ನಮ್ಮ ಧರ್ಮ ಗೊತ್ತಿರೋರು, ಹಿಂದೂ ಧರ್ಮ ಗೊತ್ತಿರೋ ಅಂತ ನಾವು ಅನ್ಕೊಂತಾ ಇದ್ವಿ. ಆದ್ರೆ ಆ ಕಾರ್ಖಾನೆ ನಡೀತಾ ಇದೆ ಅಂದ್ರೆ ಏನು ನಮ್ಗೆ ಒಂಥರ ಆಶ್ಚರ್ಯ ಆಗತ್ತಲ್ಲ, ಆಶ್ಚರ್ಯ ವಿಚಾರ ಆಗತ್ತೆ ಹೇಳ್ಬೇಕಂದ್ರೆ. ಸೊ ಇದು ನಾನು ತಿಳಿಸ್ಬೇಕಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು.